ಕನ್ಸರೆನ್ಸ್ ರೋಡ್ ಜನಗಳಿಗೆ ಓಡಾಡಕ್ಕೆ ಜಾಗ ಇಲ್ರಿ, ಅದಕ್ಕೆ ಉತ್ತರ ಹೇಳ್ರಿ. ಓಡಾಡಕ್ಕೆ ಜಾಗ ಇಲ್ರಿ ಜನಗಳಿಗೆ, ಸಾರ್ವಜನಿಕರಿಗೆ ಎಲ್ಲೇ ತೋರಿಸ್ರಿ. ನೋಡೋಣ ಇಲ್ಲಿ ದುರ್ಗದಾಗ ಯಾರು ಮಾಡಿದ್ದಾರೆ, ಒಬ್ಬನ ಕಟ್ತಾನೆ ಒಬ್ಬನ ಹೊಡಿತಾನೆ. ಒಬ್ಬನ MLA ಕಟ್ಟಿದ್ರೆ ಇನ್ನೊಬ್ಬನು ಬಂದು ಹೊಡಿತಾನೆ. ಹಾಂ, ಇಂಥದ್ದು ಇಲ್ಲೆಲ್ಲ ನಡೀತತೆ ಯಾವ ದೇಶದಾಗ ಆದ್ರೂ. ಈಗ ಸಿದ್ದರಾಮಯ್ಯ ಸರ್ಕಾರ ಇದೆ ಇಲ್ಲಿ, ಈ ಚಿತ್ರದುರ್ಗದ ಅಭಿವೃದ್ಧಿಗೆ ಅವರ ಕೊಡುಗೆ ಏನು ಅಂತ ಹೇಳ್ಬೋದಾ? ಅವ್ರು ಏನು ಹೇಳಿದ್ನಲ್ಲ, ಏನು ಮಾಡಿದ್ದಾರೆ? ಮೋದಿ ಅಂದರೆ ಕಪಾಳ ಕೊಡಿ ಅಂತ ಒಬ್ಬನ ಅಂತ. BJP ಮನೆ ಹಾಳಾಗಿ ಬೆಂಕಿ ಬಿದ್ದೋಗ ಅಂತ. ಇದೇ ಮೋದಿ ಯಾರು ಸಿದ್ದರಾಮಯ್ಯನೇ ಅಂತಾನೆ. ಈಗ ಗೋವಿಂದ ಕಾರಜೋಳ ನಿಂತಿದ್ದಾರೆ ಬಿಜೆಪಿಯಿಂದ, ಬಂದಾರೆ. ಆಮೇಲೆ BN ಚಂದ್ರಪ್ಪ ಇದ್ದಾರೆ ಕಾಂಗ್ರೆಸ್ ಇಂದ. ಇವರಿಬ್ಬರಲ್ಲಿ ಯಾರು ಗೆದ್ರೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗತ್ತೆ? ನಾವು ಮೋದಿ ಬೇರೆ ಏನು ಪಕ್ಷ ನಮಗೆ ಯಾವ್ದು ಇಲ್ರಿ, ಮೋದಿ ಅಷ್ಟೇ. ಅವನ್ಯಾವನ ಕಪಾಳ ಕೊಡಿತಾನ ಅನ್ನಲ್ಲ, ಹೊಡಿಯಕ್ಕೆ ಬರಲಿ, ನಾವು ಒದಿಸ್ಕೊಂಬಕ್ಕೆ ರೆಡಿ ಇದ್ನೆ. ಎಲ್ಲವರೆಗನ ಜೂನ್ 4 ಎಣಿಕೆ ಆಗತ್ತಗನ ಮೋದಿ ಅಂತಾನೆ ಹೊಡಿತಾನ, ಬರಲಿ ಅವನು ಒದಿರಿ. ಸರ್ ಏನಂತೀರಿ? ಅಯೋಧ್ಯೆ ರಾಮ ಮಂದಿರ ಕಟ್ಟಿದ್ದಾರೆ ಸರ್. ಇತಿಹಾಸದಲ್ಲಿ ಒಂದು ನರೇಂದ್ರ ಮೋದಿ ಸಾರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಯಾರ್ಯಾರು ಮಾಡತಕ್ಕಂಥ ಒಂದು ವಿಷಯ. 17 ವರ್ಷ ರಾಜ್ಯಭಾರ ಮಾಡಿದ್ರು ಕಾಂಗ್ರೆಸ್ನವರು, ಏನೇನು ಮಾಡಲಿಲ್ಲ. ಇವತ್ತು ನರೇಂದ್ರ ಮೋದಿ ಸಾರು ಪ್ರತಿಯೊಂದು ಇವತ್ತು ನಮಗೆ ಈ ಹಣ ಮೊಬೈಲಿಗೆ ಬರಂಗೆ ಮಾಡಿದ್ರು. ನಿಮಗೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆದರೆ ಒಳ್ಳೇದಾ, ಮೋದಿ ಆದರೆ ಒಳ್ಳೇದಾ? ಮೋದಿ ಆಗಬೇಕು. ಮತ್ತು ನಮ್ಮ ಮೋದಿ 10 ವರ್ಷದಿಂದ ಆಳಿದ್ದಾರೆ. ಇಲ್ಲ ಸರ್, ಇನ್ನು ಆಗ್ಬೇಕು. ಇನ್ನು ಅವರೇ ಇರಬೇಕು ಅಂತೀರಿ? ಬೇರೆಯವ್ರಿಗೆ ಅವಕಾಶ ಕೊಡಬೇಕಾ ಬೇಡವಾ? ಬೇಡ. ಇಲ್ಲಿ ಕ್ಯಾಂಡಿಡೇಟ್ ಯಾರಿದ್ರೆ ಒಳ್ಳೇದು ನಿಮಗೆ? ಬಿಜೆಪಿ ಅವರ, ಕಾಂಗ್ರೆಸ್ ಅವರ? ಬಿಜೆಪಿ ಅವರೇ ಇರಬೇಕು. ಹೌದು, ಖಂಡಿತ ಸರ್. ಬಿಜೆಪಿ ಪಕ್ಷದಿಂದ ಗೋವಿಂದ ಕಾರಜೋಳ ಅವರು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ BN ಚಂದ್ರಪ್ಪ ಕ್ಯಾಂಡಿಡೇಟ್ ಆಗಿದ್ದಾರೆ. ನಿಮ್ಮ ಓಟು ಯಾರಿಗೆ? ನಾವು ವ್ಯಕ್ತಿನಿಷ್ಠ, ವ್ಯಕ್ತಿಗೆ ನೋಡಿ ಓಟನ್ನು ಹಾಕ್ತೀವಿ. ಒಂದು ಮುಖ್ಯವಾಗಿ ಯಾಕೆ ಅಂದರೆ ಒಂದು ಪಕ್ಷ ಗ್ಯಾರಂಟಿ ಕೊಟ್ಟಿದ್ರೆ ಇನ್ನೊಂದು ಪರಿಶುದ್ಧವಾದ ಒಂದು ನಾಯಕತ್ವದಲ್ಲಿ ನಡೀತಾ ಇದೆ. ನಮ್ಮ ಒಂದು ಉದ್ದೇಶ, ನನ್ನ ಹೆಸರು ಜಾಕಿರ್ ಹುಸೇನ್ ಅಂತ, ನಾನು BJPಗೆ ಓಟ್ ಹಾಕ್ತೀನಿ. ಬಿಜೆಪಿಗೆ ಓಟ್ ಹಾಕ್ತೀರಿ? ಯಾವ ಕಾರಣಕ್ಕೆ ಅಂತ ಕಾರಣ ಏನು ಅಂದರೆ, ನಾನು ವಿವೇಕಾನಂದರ ಒಂದು ತತ್ವಗಳನ್ನು ನಾನು ಮೊದಲಿಂದಲೂ ನೋಡ್ಕೊಂಡು ಬಂದಿದ್ದೀನಿ. ವಿವೇಕಾನಂದ ಸಂದೇಶಗಳನ್ನ ಓದ್ತಾ ಇದ್ದೀನಿ. ನನಗೆ ನರೇಂದ್ರ ಮೋದಿ ಅವರು ಅಂದರೆ ಮುಂದಿನ ಹಿಂದೆ ನಾನು ವಿವೇಕಾನಂದರ ಬಗ್ಗೆ ಏನು ಓದ್ತಾ ಇದ್ದೆ, ಅವರೇ ನಮಗೆ ಒಂದು ವಿವೇಕಾನಂದರ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಅದಕ್ಕೆ ನಾನು ಅವರ ತತ್ವಗಳನ್ನು ಪಾಲಿಸ್ತೀನಿ. ಯಾಕಂದರೆ ಅಂದರೆ ಅವರು ಯಾವುದೇ ರೀತಿಯಾದ ಆಸ್ತಿ ಮಾಡಬೇಕು ಅಂತ ಏನು ನಮ್ಮ ದೇಶಕ್ಕೋಸ್ಕರ ಬರಲಿಲ್ಲ. ಹಲವಾರು ರಾಷ್ಟ್ರಗಳ ಒಂದು ಸಂಪರ್ಕ ಕೊಂಡಿ ಮಾಡಿ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಒಂದು ಇವತ್ತು ಮೊದಲೇ ಸ್ಥಾನದಲ್ಲೇ ಬರ್ತಾ ಇದೆ ನಮ್ಮ ಭಾರತ ಅನ್ನೋದಕ್ಕೆ ಇವತ್ತು ನಾವು ಭಾರತದ ಕನಸು ನನಸಾಗ್ತಾ ಇದೆ. ರಾಹುಲ್ ಗಾಂಧಿ ಬೇಡ ಅಂತೀರಾ? ರಾಹುಲ್ ಗಾಂಧಿ ನಾವು ಬೇಡ ಅಂತ ಹೇಳೋ ಯುವ ನಾಯಕತ್ವದಲ್ಲಿ ಭರವಸೆ ಇದೆ. ಆದರೆ ಅವರಲ್ಲಿ ಆ ಒಂದು ಪಕ್ಷದಲ್ಲಿ ಒಂದು ಒಗ್ಗಟ್ಟು ಪ್ರದರ್ಶನ ಇಲ್ಲ. ಅಲ್ಲಿ ಯಾವುದೇ ರೀತಿಯಾದ ಸಿದ್ಧಾಂತಗಳು ಇರ್ಬೋದು, ಅದರಲ್ಲಿ ಒಗ್ಗಟ್ಟು ಪ್ರದರ್ಶನ ಇಲ್ಲ. ಅವರವರಲ್ಲೇ ಒಂದು ವ್ಯಕ್ತಿತ್ವದಲ್ಲಿ ಅಂತ ಒಂದು ರಾಹುಲ್ ಗಾಂಧಿ ವ್ಯಕ್ತಿತ್ವ ಚೆನ್ನಾಗಿದೆ. ಆದರೆ ನಮ್ಮ ಅಲ್ಲಿ ಬೇರೆಯವರು ಅವರಲ್ಲಿರುವಂಥ ಒಬ್ಬ ವ್ಯಕ್ತಿನಿಷ್ಠ ಇರ್ಬೋದು, ಆಮೇಲೆ ದೇಶಕ್ಕೋಸ್ಕರ ನಾವು ದುಡಿಬೇಕು ಅನ್ನೋ ಒಂದು ಆ ಪ್ರಜ್ಞೆ ಇಲ್ಲ ಅಂತ ನನಗೆ ಕಾಣ್ತಾ ಇದೆ ಇತ್ತೀಚೆಗೆ. ಫ್ರೀ ಯೋಜನೆಗಳು ಇನ್ನು ಎಷ್ಟು ವರ್ಷ ಉಳಿಬೇಕು? ಇದು ಮುಂದುವರಿತಾನೆ ಹೋಗಬೇಕಾ ಗೌರ್ಮೆಂಟಿಂದ ಗೌರ್ಮೆಂಟ್ಗೆ, ಅಥವಾ ಇಲ್ಲಿಗೆ ಸ್ಟಾಪ್ ಆಗಬೇಕಾ? ಇಲ್ಲ, ನನ್ನ ಒಂದು ವೈಯಕ್ತಿಕ ಉದ್ದೇಶ ಏನು ಅಂದರೆ, ಈಗ ನಮ್ಮಲ್ಲಿ ಕೇವಲ ಅವರು ವ್ಯಕ್ತಿ ಸ್ವಾವಲಂಬಿ ಆಗಬೇಕು. ಸ್ವಾವಲಂಬಿ ಆದರೆ ಯಾವ ಗ್ಯಾರಂಟಿಗಳು ಅವಶ್ಯಕತೆ ಇರಲ್ಲ ಮನುಷ್ಯನಲ್ಲಿ, ಯಾವ ಅವಶ್ಯಕತೆ. ಯಾಕಂದರೆ ಆರ್ಥಿಕ ಸ್ಥಿತಿ ಸರಿಯಾಗಿ ಬಂದರೆ ಯಾರೂ ಹೋಗಿ ಅನ್ನಕ್ಕೋಸ್ಕರ ಕ್ಯೂ ನಿಲ್ಲಲ್ಲ, ಯಾವುದೇ ರೀತಿಯಾದ ಬಸ್ಸಿಗೆ ಹೋಗಿ ನಿಂತ್ಕೊಳ್ಳಲ್ಲ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.